ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಗಿತ್ತು ವ್ಲಾಗ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು. ಸೊ ಬರ್ತ್ಡೇ ದಿನ ಎಲ್ಲಾದರೂ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ನಾನು ನಮ್ಮ ಅತ್ತೆ, ನಮ್ಮಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಪಾಪು ಸಾತ್ವಿಕ್ ಇಷ್ಟು ಜನ ಹೊರಟ್ವಿ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಬೆಳಗ್ಗೆನೇ ಎಬ್ಬರಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ. ಅದು ಈ ಚಳಿಗಾಲದಲ್ಲಿ ಎಬ್ಬರಿಸೋದು ಅಂತೂ ತುಂಬಾ ಕಷ್ಟ. ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಫಾಗ್ ನೋಡ್ಬೋದು, ಫುಲ್ಲು ಫಾಗ್ ಇತ್ತು. ನೋಡೋಕೆ ಒಂಥರ ಖುಷಿ. ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಈ ಥರ ಫಾಗಲ್ಲಿ ನಮ್ಮ ಇಷ್ಟ ಬಂದಿರೋ ಹಾಡು ಹಾಕ್ಕೊಂಡು ಹೋಗೋದು ಒಂಥರ ಮಜಾ ಇರುತ್ತೆ. ಅದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಬೇಕಂದ್ರೆ ಇನ್ನೂ ಮಜಾ ಇರುತ್ತೆ. ನೋಡಿ, ನಮ್ಮ ವೇದಿಕ್ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಗ್ರಹಗಳ ಕಮಾಂಡರ್ ಅಂತ ಕರಿತೀವಿ. ಸೊ ಈ ಕಮಾಂಡರ್ ಇನ್ ಚೀಫ್ ಏನು ಮಾಡ್ತಾನೆ, ಒಬ್ಬರಲ್ಲಿ ಧೈರ್ಯವನ್ನು ತುಂಬಿಸ್ತಾನೆ, ಒಂದು ಹೊಸ ಶಕ್ತಿಯನ್ನು ತುಂಬಿಸ್ತಾನೆ, ಉತ್ಸಾಹವನ್ನು ತುಂಬಿಸ್ತಾನೆ ಅಲ್ಲ. ಅದೇ ರೀತಿಯಲ್ಲಿ ಮಂಗಳ ಗ್ರಹವು ನಮ್ಮ ಜೀವನದಲ್ಲಿ ಅದೇ ಕೆಲಸಗಳನ್ನು ಮಾಡ್ತದೆ. ಅಂದರೆ ಇದು ನಾವಿಲ್ಲೊಂದು ಚಿಕ್ಕ ಬ್ರೇಕ್ ತೊಗೊಂಡ್ವಿ ಟಿಫನ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲರೂ ಟಿಫನ್ ಮಾಡ್ಕೊತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 9:30 ಆಗಿದೆ. ಟಿಫನ್ ಮುಗಿಸ್ಕೊಂಡು ನಾವು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಈಗ ನೋಡ್ತಿದ್ದೀರಲ್ಲ, ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಇದ್ದೀವಿ. ತುಂಬ ರೋಡ್ಸ್ ಎಲ್ಲ ತುಂಬ ನೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಹೋಗ್ತಾ ಇದ್ದೀವಿ ಅಂತ. ಯಾರಾದರೂ ಮಕ್ಕಳಿದ್ರೆ ದಯವಿಟ್ಟು ವೀಕೆಂಡ್ಸಲ್ಲಂತೂ ಹೋಗಬೇಡಿ, ಯಾಕಂದರೆ ತುಂಬ ರಶ್ ಇರುತ್ತೆ. ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ನಾವು ವೀಕ್ ಡೇಸಲ್ಲಿ ಹೋದರೆ ನಮಗೆ ಈಸಿಯಾಗಿ ದರ್ಶನ ಆಗುತ್ತೆ ಮತ್ತು ನೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ಬೋದು. ನಾವು ಹೋಗಿದ್ದು ಮಂಡೇ, ಸೊ ಹಾಗಾಗಿ ರೋಡ್ ಫುಲ್ಲು ಖಾಲಿ ಇತ್ತು. ಆ್ಯಂಡ್ ಟೆಂಪಲ್ಲು ಅಷ್ಟೇ, ಅಷ್ಟು ರಶ್ ಇರಲಿಲ್ಲ, ಖಾಲಿ ಇತ್ತು. ನನಗೆ ಮಗು ಎತ್ಕೊಂಡು ಆ ರಶಲ್ಲಿ ದೇವ್ರ ದರ್ಶನ ಮಾಡ್ದಂಗೆ ಇರಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ವೀಕೆಂಡ್ಸ್ನ ಅವಾಯ್ಡ್ ಮಾಡ್ತೀನಿ. ಎಲ್ಲಾದರೂ ದೂರ ಹೋಗಬೇಕು ಅಂದರೆ ವೀಕ್ ಡೇಸಲ್ಲೇ ಹೋಗೋದು ಪ್ರಿಫರ್ ಮಾಡ್ತೀನಿ. ನಮ್ಮದಂತೂ 20 ಮಿನಿಟ್ಸಲ್ಲಿ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತಿದ್ದೀವಿ. ಒಳಗಡೆ ಫೋನ್ ಅಲೋ ಇಲ್ಲ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ಏನೂ ತೆಗಿಯೋಕ್ಕೆ ಆಗಿಲ್ಲ. ಈ ಥರ ದೇವಸ್ಥಾನಗಳಿಗೆ ಹೋಗೋದೇ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಇಷ್ಟು ಈ ಬ್ಯುಸಿ ಲೈಫಲ್ಲಿ ಒಂದಿನ ನಾವು ನಮಗೆ ಅಂತ ಇಟ್ಟು ದೇವಸ್ಥಾನಗಳಿಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ.
ನಮ್ಮ ಸಾತ್ವಿಕ್ ಅಂತೂ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ, ಆಗಲೇ ಒಂದು ಗೊಂಬೆನ ಅವ್ನು ಪರ್ಚೇಸ್ ಮಾಡಿಬಿಟ್ಟ. ಅವ್ನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಸ್ಪೈಡರ್ ಮ್ಯಾನ್ ತೊಗೊಂಡ. ಸ್ಪೈಡರ್ ಮ್ಯಾನ್ ತೊಗೊಂಡ್ಮೇಲೆ ನಾವು ದರ್ಶನಕ್ಕೆ ಹೋಗಿದ್ದು. ಇದು ಆಫ್ಟರ್ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ತುಂಬ ಅಂಗಡಿಗಳಿತ್ತು, ನೋಡೋಕೆ ಅಷ್ಟು ಚೆನ್ನಾಗಿತ್ತು. ಪ್ರೈಸಸ್ಸು ಅಷ್ಟೇ ಜಾಸ್ತಿ ಇತ್ತು, ಆದರೆ ಜಾಸ್ತಿ ಆಟ ಸಾಮಾನುಗಳೇ ಇತ್ತು. ಸಾತ್ವಿಕ್ಗೆ ತಗೊಳ್ಳೋ ಅಂಥದ್ದೇ ಇತ್ತು. ಸೊ ನಾವು ಅಲ್ಲೇ ಫೋಟೋಸ್ ಎಲ್ಲ ಹಿಡ್ಕೊಂಡು ನಮ್ಮ ಅತ್ತೆ ನಮ್ಮಮ್ಮ ಸ್ವಲ್ಪ ಏನೇನೋ ತೊಗೊತಿದ್ರು, ಅದೆಲ್ಲ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. 12:30ಗೆ ನಾವು ಬಿಟ್ವಿ. ನಾವು ತುಂಬ ಹೊತ್ತು ಅಲ್ಲೇ ಮೇಲ್ಗಡೆನೇ ಅಂಗಡಿ ಹತ್ರ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ದೇವಸ್ಥಾನದ ಒಳಗಡೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ಚೆನ್ನಾಗಿತ್ತು. ಸೊ 12:30 ಆಯಿತು. ಸೊ ಹೊರಟ್ವಿ. ಕೆಳಗಡೆ ಬಂದು ನಾವು ಹೋಟ್ಲಿಗೆ ಹೋಗಿ ಏನಾದರೂ ತಿಂದ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಟೆಂಪಲ್ಸ್ ಎಲ್ಲ ಈ ಟೈಮಲ್ಲಿ ಕ್ಲೋಸ್ ಆಗಿರುತ್ತೆ, 1 ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ ನಾವು ಊಟ ಮುಗಿಸ್ಕೊಂಡು ಬಲಮುರಿ ಫಾಲ್ಸ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ನಾವು ಮನೆ ಬಿಟ್ಟಾಗ ಎಷ್ಟು ಚಳಿ ಆಗ್ತಿತ್ತೋ, ಇಲ್ಲ ಅಷ್ಟೇ ಡಬಲ್ ಬಿಸಿಲು ಸ್ಟಾರ್ಟ್ ಆಗೋಯಿತು. ತುಂಬಾ ಬಿಸಿಲಿತ್ತು. ಸೊ ಅದಕ್ಕೆ ಈ ಬಿಸಿಲಲ್ಲಿ ನೀರಲ್ಲಿ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಬಲಮುರಿ ಫಾಲ್ಸ್ಗೆ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫುಲ್ ಸಿಟಿ ವ್ಯೂ తెలుస్తుంది. రోడ్లు ఉంది, యా రోడ్ చూడమా. ಆ ಪಕ್ಕ ನಂದಿ ದೇವಸ್ಥಾನ. ಸಾತ್ವಿಕ್ಗೆ ನೀರು ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯಿತು. ಅವನಂತೂ ಫುಲ್ ಎಂಜಾಯ್ ಮಾಡ್ದ. ನಾನು ಎಕ್ಸ್ಟ್ರಾ ಡ್ರೆಸ್ ತಗೊಂಡು ಹೋಗಿಲ್ಲ ಅಂತ ಹೇಳಿ ನಾನು ನೀರಲ್ಲಿ ಇಳಿಯೋಕ್ಕೆ ಹೋಗಿಲ್ಲ ಫುಲ್ಲಾಗಿ. ಸಾತ್ವಿಕ್ಗೆ ಎಲ್ಲೋದ್ರೂ ಎಕ್ಸ್ಟ್ರಾ 2 ಡ್ರೆಸ್ ತಗೊಂಡು ಹೋಗ್ತೀನಿ. ಹಾಗಾಗಿ ಅವ್ನು ಫುಲ್ಲಾಗಿ ನೀರಲ್ಲಿ ಇಳಿದ್ಬಿಟ್ಟಿದ್ದ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ, ಶ್ರೀರಂಗಪಟ್ಟಣ. ಟೈಮ್ ಆಲ್ಮೋಸ್ಟ್ 4 ಆಗಿತ್ತು. ಆವಾಗ ತಾನೇ ಟೆಂಪಲ್ ಓಪನ್ ಆಗಿತ್ತು. ಸೊ ಕರೆಕ್ಟ್ ಟೈಮಿಗೆ ನಾವು ಬಂದ್ವಿ ಅನ್ನಿಸ್ತು. ಜನ ಅಂತೂ ಸ್ವಲ್ಪನೂ ಇರಲೇ ಇಲ್ಲ. ತುಂಬ ಪೀಸ್ಫುಲ್ಲಾಗಿ ಕಾಮಾಗಿ ಎಲ್ಲ ನಿಧಾನಕ್ಕೆ ನೋಡ್ಕೊ ಬರೋ ಹಾಗಾಯಿತು. ನಮಗಂತೂ ತುಂಬಾ ಖುಷಿ ಆಯಿತು.
చెప్పు ఏమో స్టోరీ చెప్తా ఉంటే ಸೊ ನೋಡಿದ್ರಲ್ಲ ಶ್ರೀ ರಂಗನಾಥ ಸ್ವಾಮಿ ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲೂ ಅಂಗಡಿಗಳಿತ್ತು, ಒಂದು ಅಷ್ಟೊಂದೇನು ಅಂಗಡಿಗಳಿರಲಿಲ್ಲ, ಸ್ವಲ್ಪ ಅಂಗಡಿಗಳಿತ್ತು. ಸೊ ನಾವಿಲ್ಲೇನು ತೊಗೊಳಕ್ಕೆ ಹೋಗಿರಲಿಲ್ಲ. ಇವತ್ತು ಒನ್ ಡೇ ಟ್ರಿಪ್ ಟು ಮೈಸೂರು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಈ ವ್ಲಾಗ್ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.